ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚೂಸ್ ಫೈನ್ ಫ್ರಮ್ ಯೂಟ್ಯೂಬ್ ಚಾನಲ್. ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ತಿಂಡಿಗೆ ಸ್ಪೆಷಲ್ ಆಗಿರಬೇಕು, ಹಾಗೆ ಕಲರ್ಫುಲ್ ಆಗಿರಬೇಕು, ಹೆಲ್ದಿ ಕೂಡ ಆಗಿರಬೇಕು ಅಂದರೆ ಈ ದೋಸೆನ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಇದು ದೇಹಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ. ಮೊದಲಿಗೆ ಮಿಕ್ಸಿ ಜಾರಿಗೆ ನೆನೆಸಿರುವಂತಹ 1 ಕಪ್ ಆಗುವಷ್ಟು ಕೆಂಪು ಬೇಳೆನ ಹಾಕ್ಕೊಳ್ಳಿ. ಹಾಗೆ ನೆನೆಸಿರುವಂತಹ ಉದ್ದಿನ ಬೇಳೆ 1 ಕಪ್ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ರೈಸ್ ಹಾಕ್ಕೊಳ್ಳಿ, ನೆನೆಸಿರೋದು. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಬೀಟ್ರೋಟ್ನ ಹಾಕ್ಕೊಳ್ಳಿ. 2 ಕಾಯಿ ಮೆಣಸನ್ನ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಡ, 2 ಸಾಕು. 2 ಕಾಯಿ ಮೆಣಸು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಟ್ಟು ದೋಸೆಗೆ ಯಾವ ಹದದಲ್ಲಿ ನೀರು ಹಾಕಬೇಕು ಆ ಹದದಲ್ಲಿ ನೀರು ಹಾಕ್ಬಿಟ್ಟು ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನೀಟಾಗಿ ಕಲಸ್ಕೊಂಡು ಬಿಸಿ ಬಿಸಿ ತವದ ಮೇಲೆ ಇದನ್ನು ಹಾಕ್ಬಿಟ್ಟು ಮಸಾಲೆ ದೋಸೆ ಥರ ತೆಳುವಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರ ಮೇಲ್ಗಡೆ ನೀವು ತುಪ್ಪನೋ ಅಥವಾ ಎಣ್ಣೆನೋ ಹಾಕೋಬೋದು. ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಮಕ್ಕಳು ಟಿಫಿನ್ ಬಾಕ್ಸಿಗೂ ಚೆನ್ನಾಗೇ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ, ತಿಂತಾರೆ. ಯಾವಾಗಲೂ ಮಾಡೋದೇ ಮಾಡಿಕೊಟ್ರೆ ಯಾವಾಗ ತಿಂತಾರಾ? ಇಲ್ಲ ಅಲ್ಲ. ಹಾಗಾಗಿ ಇದನ್ನು ನೀಟಾಗಿ ಬೆಂದ ಮೇಲೆ ಇದನ್ನು 2 ಬದಿ ಹಾಕ್ಬಿಟ್ಟು ದೋಸೆ ಕಾಯಿಸ್ಬೋದು, ಇಲ್ಲಾಂದರೆ ಒಂದು ಬದಿನೂ ನೀಟಾಗಿ ಬೇಯಿಸ್ಕೊಬೋದು. ಅದಾದಮೇಲೆ ಇದನ್ನು ಚಟ್ನಿ, ಸಾಗು ಯಾವುದ್ರ ಜೊತೆನಾದರೂ ಟೇಸ್ಟ್ ಮಾಡಿ. ಈ ದೋಸೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ನಾವು ಮಾಡ್ಕೊಬೋದು.